ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆ ಯುದ್ಧ ತಮಗೆ ತಿರುಗುಬಾಣ ಆಗತ್ತೆ ಅಂತ ಅಮೆರಿಕ ಭಾವಿಸಿರಲಿಲ್ಲ. ಆ ಯುದ್ಧವನ್ನು ಗೆಲ್ಲೋದಕ್ಕೆ ಅಮೆರಿಕ ಮಾಡಿದ ತಂತ್ರಗಳು ಕೂಡ ಒಂದೆರಡಲ್ಲ. ಅಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸೋದ್ರಿಂದ ಹಿಡಿದು ಊರಿಗೆ ಊರನ್ನೇ ಸರ್ವನಾಶ ಮಾಡುವವರೆಗೆ ಎಲ್ಲ ಘಟನೆಗಳು ನಡೆದುಬಿಟ್ವು. ಪ್ರತಿ ಕ್ಷಣವೂ ಪ್ರತಿ ಬಾರಿಯೂ ಜಯ ನಮ್ಮದೇ, ಅದು ನಮ್ಮ ಕಣ್ಮುಂದೆನೇ ಇದೆ ಅಂತ ಹೇಳ್ಕೋತಾ ಇದ್ದ ಅಮೆರಿಕಾಗೆ ಕಡೆಗೂ ಆ ಜಯ ಅನ್ನೋದು ಸಿಗಲೇ ಇಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ತನ್ನ ಸೈನಿಕರನ್ನು ಬಲಿ ಕೊಟ್ಟ ಅಮೆರಿಕ 8 ವರ್ಷಗಳ ನಂತರ ಅಲ್ಲಿಂದ ಕಾಲು ಕೀಳಬೇಕಾಗಿ ಬಂತು. ಇಷ್ಟಕ್ಕೂ ಅಮೆರಿಕಾವನ್ನೇ ಬಗ್ಗುಬಡಿಯುವಷ್ಟು ಶಕ್ತಿ ಉತ್ತರ ವಿಯೆಟ್ನಾಂಗಿತ್ತ. ಆ ಯುದ್ಧದಲ್ಲಿ ವಿಯೆಟ್ನಾಂ ಗೆದ್ದಿದ್ದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ, 1965ರಲ್ಲಿ ಅಮೆರಿಕದ ಅಧ್ಯಕ್ಷ ಜಾನ್ಸನ್ ವಿಯೆಟ್ನಾಂನಲ್ಲಿ ಮಿಲಿಟರಿ ಆಪರೇಷನ್ಗೆ ಅವಕಾಶ ಮಾಡಿಕೊಟ್ರು. ಹೀಗಾಗಿ ಜುಲೈ 1965ರ ಹೊತ್ತಿಗೆ ದಕ್ಷಿಣ ವಿಯೆಟ್ನಾಂನಲ್ಲಿ 50,000 ಅಮೆರಿಕದ ಸೈನಿಕರು ಬಂದಿಳಿದ್ರು. ಹಾಗೆಯೇ ಪ್ರತಿ ತಿಂಗಳು 35,000 ಸೈನಿಕರನ್ನು ಕಳುಹಿಸ್ತೀವಿ ಅಂತ ಅಧ್ಯಕ್ಷರು ಘೋಷಿಸಿದ್ರು ಕೂಡ. ಹೀಗಾಗಿ ಆಗಸ್ಟ್ 1965ರಲ್ಲಿ ವಿಯೆಟ್ನಾಂನಲ್ಲಿ ಅಮೆರಿಕದ ಕಾರ್ಯಾಚರಣೆ ಆರಂಭವಾಯಿತು. ಈ ಆಪರೇಷನ್ ಸ್ಟಾರ್ಲೈಟ್ನಲ್ಲಿ ಸುಮಾರು 5,500 ಅಮೆರಿಕದ ಸಿಬ್ಬಂದಿ ವಿಯೆಟ್ಕಾಂಗ್ನ ಸೈನ್ಯದ ವಿರುದ್ಧ ಕಾದಾಡೋದಕ್ಕೆ ನಿಂತರು. ಈ ಘರ್ಷಣೆಯಲ್ಲಿ ವಿಯೆಟ್ಕಾಂಗ್ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾದರೂ ಅಷ್ಟೇ ವೇಗವಾಗಿ ಚೇತರಿಸಿಕೊಳ್ತು. ಸೊ ಅಲ್ಲಿಗೆ ಅಮೆರಿಕದ ಸೈನ್ಯ ಸಂಪೂರ್ಣವಾಗಿ ಯುದ್ಧಕ್ಕೆ ತಯಾರಾಗಿ ಬಂದಿರೋದು ಖಚಿತವಾಯ್ತಲ್ಲ. ಹಾಗಾಗಿ ವಿಯೆಟ್ಕಾಂಗ್ ತನ್ನ ಸಣ್ಣ ಪುಟ್ಟ ಆಪರೇಷನ್ಗಳನ್ನು ಬದಿಗಿಟ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕ ಸೈನ್ಯವನ್ನು ಎದುರಿಸೋ ನಿರ್ಧಾರಕ್ಕೆ ಬಂತು. ನಿಮಗೆ ಗೊತ್ತಿರಲಿ, ಅಮೆರಿಕಕ್ಕೆ ವಿಯೆಟ್ನಾಂನ ವಾತಾವರಣ ಹೊಸದು. ಅಲ್ಲಿನ ಕಾಡು, ಆ ಕಾಡಿನ ಹಾದಿಗಳು ಪ್ರತಿ ಕ್ಷಣವೂ ಎಚ್ಚರಿಕೆಯನ್ನು ವಹಿಸಬೇಕಾದ ಪರಿಸ್ಥಿತಿಯಲ್ಲಿತ್ತು. ಕೆಲವೊಮ್ಮೆ ಕಾಡಲ್ಲಿ ಮುನ್ನಡೆಯುವಾಗ ಸ್ವಲ್ಪ ದೂರವನ್ನು ಕ್ರಮಿಸೋದಕ್ಕೆ ಕೂಡ ಗಂಟೆಗಟ್ಟಲೆ ಸಮಯ ಹಿಡಿತಾ ಇತ್ತು. ಯಾಕೆಂದರೆ ಆ ಕಾಡಲ್ಲಿ ಎಲ್ಲಿ ಬೇಕಿದ್ರೂ ನೆಲಬಾಂಬುಗಳು ಸಿಡಿಯೋ ಆತಂಕ ಇತ್ತು. ಅಲ್ಲದೆ ಉತ್ತರ ವಿಯೆಟ್ನಾಂ ಗೆರಿಲ್ಲಾ ಯುದ್ಧ ಮಾಡ್ತಿದ್ದರಿಂದ ಅಮೆರಿಕ ಪಡೆಗಳಿಗೆ ಯಾವುದೇ ಕ್ಷಣದಲ್ಲಿ ಆಪತ್ತು ಬಂದೆರಗಬಹುದಾದ ಸಂಭವ ಇತ್ತು. ಹೀಗಾಗಿನೇ ಈ ಕಾರ್ಯಾಚರಣೆ ಅಷ್ಟು ಸಲೀಸಾಗಿರಲಿಲ್ಲ. ಇದೆಲ್ಲ ಗೊತ್ತಿದ್ದ ವಿಯೆಟ್ನಾಂನ ಸೈನ್ಯ 1965ರ ಡಿಸೆಂಬರ್ನಲ್ಲಿ ಬಹುದೊಡ್ಡ ದಾಳಿಯನ್ನು ಸಂಘಟಿಸಿಬಿಡ್ತು. ಆ ದಾಳಿಲಿ ಅಮೆರಿಕದ ಸುಮಾರು 300 ಮಂದಿ ಯೋಧರು ಸಾವನ್ನಪ್ಪಿದ್ರೆ 100 ಮಂದಿ ಗಾಯಗೊಂಡಿದ್ರು. ಇದನ್ನ ಡ್ರ್ಯಾಂಗ್ ವ್ಯಾಲಿ ಕದನ ಅಂತ ಕರೆಯಲಾಗುತ್ತೆ. ಅಲ್ಲಿ ಕೂಡ ಬೆಟ್ಟಗಳ ಮಧ್ಯೆ ಅಮೆರಿಕ ಸೈನ್ಯವನ್ನು ಕಟ್ಟಿ ಹಾಕಿದ್ದ ವಿಯೆಟ್ನಾಂ ಕಾಂಗ್ ಪಡೆ 4 ದಿಕ್ಕುಗಳಲ್ಲಿ ಅಮೆರಿಕ ಸೈನ್ಯವನ್ನು ಸುತ್ತುವರೆದು ಅಟ್ಯಾಕ್ ಮಾಡಿತ್ತು. ಆ ಆಂಬುಷಲ್ಲಿ ಅಮೆರಿಕ ಹೆಚ್ಚು ಸಮಸ್ಯೆಗೆ ಗುರಿಯಾಗಿತ್ತಾದರೂ ಅವರು ಕೌಂಟರ್ ಅಟ್ಯಾಕ್ ಮಾಡಿದರು. ಆನಂತರ ಚಕ್ರವ್ಯೂಹದಲ್ಲಿ ಸಿಲುಕಿದ್ದ ಅಮೆರಿಕ ಪಡೆಗಳನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಯಿತು. ಅಲ್ಲಿ 2 ಪಡೆಗಳು ಗೆಲುವು ತಮ್ಮದೇ ಅಂತ ಕೊಚ್ಚಿಕೊಂಡು ಇಂಥ 10 ಕದನಗಳು ಪ್ರತಿ ಹಂತದಲ್ಲೂ ನಡೀತಲೇ ಇದ್ವು. ಹೀಗಾಗಿ 1966ರ ಹೊತ್ತಿಗಾಗಲೇ ವಿಯೆಟ್ನಾಂನಲ್ಲಿ ಅಮೆರಿಕ ಸೈನಿಕರ ಸಂಖ್ಯೆ 4 ಲಕ್ಷವನ್ನು ತಲುಪಿತ್ತು. ಆ ನಂತರದಲ್ಲಿ ಉತ್ತರ ವಿಯೆಟ್ನಾಂನ ರಾಜಧಾನಿಯಾಗಿದ್ದ ಹನೋಯ್ ಹಾಗೂ ಹೈಪಾಂಗ್ ಮೇಲೆ ಅಮೆರಿಕದ ವಾಯುಪಡೆ ಬಾಂಬ್ ದಾಳಿ ನಡೆಸೋದಕ್ಕೆ ಮುಂದಾಯಿತು. ಅದು ಜನನಿಬಿಡ ನಗರದ ಮೇಲೆ ನಡೆದ ಬಹುದೊಡ್ಡ ದಾಳಿ. ಆ ನಂತರದಲ್ಲಿ 1966ರಿಂದ 1967ರ ಕೊನೆಯವರೆಗೆ ಅಮೆರಿಕ ಪಡೆಗಳ ಕೈ ಮೇಲಾದ ಹಾಗೆ ಕಂಡುಬಂತು. ವಿಯೆಟ್ನಾಂನಲ್ಲಿ ಸಿಕ್ಕ ಕಡೆಗಳಲ್ಲೆಲ್ಲ ಬಾಂಬುಗಳ ಮಳೆ ಸುರಿಯಲಾಯಿತು. ಇದೇ ಸಮಯಕ್ಕೆ ದಕ್ಷಿಣ ವಿಯೆಟ್ನಾಂನಲ್ಲಿ ಎಲೆಕ್ಷನ್ ನಡೆದು ನುಗ್ ವ್ಯಾನ್ ಥ್ಯೂ ಅದರ ಅಧ್ಯಕ್ಷರಾದರು. ಆದರೆ 1967ರ ನವೆಂಬರ್ನಲ್ಲಿ ಡಾಕ್ನಲ್ಲಿ ನಡೆದ ಯುದ್ಧದಲ್ಲಿ ಅಮೆರಿಕ ತನ್ನ 1800 ಮಂದಿ ಸೈನಿಕರನ್ನು ಕಳ್ಕೋಬೇಕಾಯಿತು. ಹಾಗಿದ್ರೂ ಕೂಡ ಇಡೀ ಜಗತ್ತಿನ ಮುಂದೆ ಗೆಲುವು ನಮ್ಮ ಕಣ್ಣು ಮುಂದೆ ಇದೆ ಅಂತ ಅಮೆರಿಕ ಮತ್ತಲ್ಲಿನ ಸೈನಿಕರು ಹೇಳ್ತಲೇ ಬರ್ತಿದ್ರು. ಈ ವಿಯೆಟ್ನಾಂನ ಯುದ್ಧ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಟಿವಿಯಲ್ಲಿ ಪ್ರಸಾರವಾದ ಯುದ್ಧ ಆಗಿತ್ತು. ಹೆಚ್ಚು ಕಡಿಮೆ ದಿನಂಪ್ರತಿಯಲ್ಲಿ ಏನಾಗ್ತಿದೆ ಅನ್ನೋದು ಅಮೆರಿಕ ಸೇರಿದ ಹಾಗೆ ವಿಶ್ವದ ನಾನಾ ಭಾಗಗಳಿಗೆ ಗೊತ್ತಾಗ್ತಾ ಇತ್ತು. ಸೊ ವಿಯೆಟ್ನಾಂನಲ್ಲಿ ಅಮೆರಿಕದ ಸೈನಿಕರು ಸಾವನ್ನಪ್ಪುತ್ತಿರುವುದನ್ನು ಕಂಡ ಅಮೆರಿಕನ್ನರು ದೂರದ ದೇಶದಲ್ಲಿ ನಮ್ಮ ಯೋಧರ ಬಲಿಯನ್ನು ನಿಲ್ಲಿಸಿ ಅಂತ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಇಷ್ಟಾದರೂ ಅಮೆರಿಕ ತನ್ನ ಯೋಧರ ಸಂಖ್ಯೆಯನ್ನು ವಿಯೆಟ್ನಾಂ ನೆಲದಲ್ಲಿ ಹೆಚ್ಚಿಸುತ್ತಲೇ ಹೋಯಿತು. ಅಲ್ಲಿ ಅತಿ ಕಡಿಮೆ ವಯಸ್ಸಿನ ಸೈನಿಕರನ್ನು ಕಣಕ್ಕಿಳಿಸಲಾಗ್ತಾ ಇತ್ತು. 21ರಿಂದ 26ರ ವಯಸ್ಸಿನೊಳಗಿನ ಯುವಕರನ್ನ ಅಮೆರಿಕ ತನ್ನದಲ್ಲದ ತನಗೆ ಗೊತ್ತಿಲ್ಲದ ಕಾಡು ಮೇಡುಗಳಲ್ಲಿ ಯುದ್ಧಕ್ಕೆ ನಿಲ್ಲಿಸಿತ್ತು.
ಹೀಗೆ ಅಮೆರಿಕ ಏನೇ ಮಾಡಿದರೂ 1968ರಲ್ಲಿ ಉತ್ತರ ವಿಯೆಟ್ನಾಂ ಕೊಟ್ಟ ಹೊಡೆತಕ್ಕೆ ಅವರು ತತ್ತರಿಸಿ ಹೋಗದೆ ವಿಧಿ ಇರಲಿಲ್ಲ. ಅದನ್ನ ಟೆಟ್ ಅಫೆನ್ಸ್ ಅಂತ ಕರೀತಾರೆ. ಇಲ್ಲಿ ಉತ್ತರ ವಿಯೆಟ್ನಾಂ ಸೈನ್ಯ ಹಾಗೂ ದಕ್ಷಿಣದಲ್ಲೇ ಇದ್ದ ವಿಯೆಟ್ ಕಾಂಗ್ನ ಸೈನ್ಯ ಎರಡೂ ಸೇರಿ ಒಂದೇ ಬಾರಿ ದಕ್ಷಿಣ ವಿಯೆಟ್ನಾಂನಲ್ಲಿದ್ದ 100ಕ್ಕೂ ಹೆಚ್ಚು ಹಳ್ಳಿಗಳು ಮತ್ತು ನಗರಗಳ ಮೇಲೆ ದಾಳಿ ಮಾಡಿಬಿಡ್ತು. ಅದರಲ್ಲಿ ದಕ್ಷಿಣ ವಿಯೆಟ್ನಾಂನ ರಾಜಧಾನಿ ಸೈಗಾನ್ ಕೂಡ ಸೇರ್ಕೊಂಡಿತ್ತು. ಅಷ್ಟೇ ಅಲ್ಲ, ಸೈಗಾನ್ನಲ್ಲಿದ್ದ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಕೂಡ ಭೀಕರ ದಾಳಿ ನಡೆದು ಹೋಯಿತು. ಆ ರಕ್ತಸಿಕ್ತ ದಾಳಿ ಅಮೆರಿಕನ ಬೆಚ್ಚಿ ಬೀಳಿಸಿದ್ದಷ್ಟೇ ಅಲ್ಲ, ಅವರು ಆದಷ್ಟು ಬೇಗ ವಿಯೆಟ್ನಾಂ ಖಾಲಿ ಮಾಡೋದಕ್ಕೆ ಮನಸ್ಸು ಮಾಡೋ ಹಾಗೆ ಮಾಡಿತು. ಫೆಬ್ರವರಿ 2ನೇ ವಾರದಲ್ಲಿ ಅಮೆರಿಕ ತನ್ನ 550 ಮಂದಿ ಸೈನಿಕರನ್ನ ಕಳ್ಕೊಳ್ತು. ಆದರೂ ಕೂಡ ತನ್ನ ದಾಳಿಯನ್ನು ಮುಂದುವರಿಸಿದ್ದ ಅಮೆರಿಕ ಮಾರ್ಚ್ ಅಂತ್ಯದ ವೇಳೆಗೆ ಸೈಗಾನ್ ಮತ್ತು ಹ್ಯೂ ನಗರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಆ ಯಶಸ್ಸಿನ ಉತ್ತುಂಗದಲ್ಲೇ ಅಮೆರಿಕದ ಸೈನ್ಯ ಅತಿದೊಡ್ಡ ತಪ್ಪೊಂದನ್ನು ಮಾಡಿಕೊಂಡು ಬಿಡ್ತು. ಮೈಲೈ ಅನ್ನೋ ಹಳ್ಳಿಯ ಮೇಲೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದ ಅಮೆರಿಕದ ಸೈನಿಕರು ಅಲ್ಲಿದ್ದ ಎಲ್ಲರೂ ಉತ್ತರ ವಿಯೆಟ್ನಾಂನ ಬೆಂಬಲಿಗರು ಅಂತ ಭಾವಿಸಿಬಿಟ್ರು. ಹಾಗಾಗಿನೇ ಆ ಇಡೀ ಊರನ್ನು ಭೀಕರವಾಗಿ ನಾಶ ಮಾಡಲಾಯಿತು. ಅಮೆರಿಕದ ಸೈನ್ಯ ಅಲ್ಲಿನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರು, ಮಕ್ಕಳನ್ನು ಗುಂಡಿಟ್ಟು ಕೊಂದರು, ಅಲ್ಲಿನ ಯುವಕರು ಹಾಗೂ ಹಿರಿಯರನ್ನ ಜೀವಂತವಾಗಿ ಬೆಂಕಿ ಹಚ್ಚಿ ಸುಡಲಾಯಿತು. ಅಲ್ಲಿ ಸುಮಾರು 500 ಮಂದಿ ಭೀಕರವಾಗಿ ಹತ್ಯೆಗೀಡಾದರು. ಈ ಮಧ್ಯೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ಕೂಡ ನಡೆದವು. ಈ ಬಾರಿ ರಿಚರ್ಡ್ ನಿಕ್ಸನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ನಂತರವೂ ಯುದ್ಧ ಮುಂದುವರಿಯಿತು. ಅಮೆರಿಕ ಪಡೆಗಳು ಲಾವೋಸ್ನಲ್ಲಿ ಕಾರ್ಯಾಚರಣೆಗಿಳಿದಿದ್ವು. ಅದಕ್ಕೆ ಕಾರಣ ಉತ್ತರ ವಿಯೆಟ್ನಾಂ ಲಾವೋಸ್ ಮತ್ತು ಕಾಂಬೋಡಿಯಾದ ಮೂಲಕ ಸೈನಿಕರನ್ನ, ಯುದ್ಧೋಪಕರಣಗಳನ್ನು ದಕ್ಷಿಣ ವಿಯೆಟ್ನಾಂನಲ್ಲಿದ್ದ ವಿಯೆಟ್ ಕಾಂಗ್ಗೆ ಕಳುಹಿಸ್ತಾ ಇತ್ತು. ಆ ಹಾದಿಯನ್ನ ಹೋಚಿಮಿನ್ ಟ್ರಯಲ್ ಅಂತ ಕರೆಯಲಾಗ್ತಾ ಇತ್ತು. ಸೊ ಅದನ್ನು ಕಟ್ ಮಾಡದೆ ಈ ಯುದ್ಧವನ್ನು ಗೆಲ್ಲೋದು ಅಸಾಧ್ಯ ಅಂದ್ಕೊಂಡ ಅಮೆರಿಕ 1969ರಲ್ಲಿ ಲಾವೋಸ್ನ ಅಪ್ಪೈ ಪರ್ವತಗಳ ಬಳಿ 10 ದಿನಗಳ ಕಾಲ ಸಂಘರ್ಷ ನಡೆಸಿ ಆ ಪ್ರದೇಶವನ್ನು ತನ್ನ ವಶಕ್ಕೆ ಪಡ್ಕೊಳ್ತು. ಹೀಗಿರುವಾಗಲೇ 1969ರ ಸೆಪ್ಟೆಂಬರ್ನಲ್ಲಿ ಉತ್ತರ ವಿಯೆಟ್ನಾಂನ ಪರಮೋಚ್ಚ ನಾಯಕರಾಗಿದ್ದ ಹೋ ಚಿ ಮಿನ್ ಸಾವನ್ನಪ್ಪುತ್ತಾರೆ. ಅಷ್ಟೊತ್ತಿಗಾಗಲೇ ಉತ್ತರ ವಿಯೆಟ್ನಾಂ ತಾನು ಮಾಡಬೇಕಿದ್ದ ಕೆಲಸವನ್ನು ಬಹುಪಾಲು ಮುಗಿಸಿಯಾಗಿತ್ತು. ಅದು ಕೊಟ್ಟ ಹೊಡೆತಕ್ಕೆ ಅಮೆರಿಕ ತನ್ನ ಸೈನ್ಯವನ್ನು ಹಿಂತೆಗೆಯುವ ನಿರ್ಧಾರಕ್ಕೆ ಬಂದಿತ್ತು. 1969ರ ಡಿಸೆಂಬರ್ನಿಂದ 1972ರ ಹೊತ್ತಿಗೆ ವಿಯೆಟ್ನಾಂನಲ್ಲಿದ್ದ ಅಮೆರಿಕ ಸೈನಿಕರ ಸಂಖ್ಯೆಯನ್ನು 5 ಲಕ್ಷದಿಂದ 70,000ಕ್ಕೆ ಇಳಿಸಿತ್ತು. ಹೀಗೊಂದು ಕಡೆ ಮೇಲ್ನೋಟಕ್ಕೆ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದ ಅಮೆರಿಕ ಆ ಅವಧಿಯಲ್ಲೇ ಆಪರೇಷನ್ ಮೆನುವನ್ನು ಶುರು ಮಾಡುತ್ತೆ. ಅದರ ಹಿನ್ನೆಲೆಯಲ್ಲಿ ಜಗತ್ತು ಕಂಡು ಕೇಳರಿಯದಷ್ಟು ಬಾಂಬುಗಳನ್ನು ಲಾವೋಸ್ ಮತ್ತು ಕಾಂಬೋಡಿಯಾದ ಕಮ್ಯುನಿಸ್ಟರ ನೆಲೆಯ ಮೇಲೆ ಸುರಿಯಲಾಯಿತು. ಕಾಂಬೋಡಿಯಾದಲ್ಲಿ ಈ ಬಾಂಬು ದಾಳಿಯಿಂದ 4,000ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟರೆ ಲಾವೋಸ್ನಲ್ಲಿ ಆ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿತ್ತು. ವಿಯೆಟ್ನಾಂ, ಲಾವೋಸ್ ಮತ್ತು ಕಾಂಬೋಡಿಯಾದಲ್ಲಿ ಅಮೆರಿಕ ಮಿಲಿಯನ್ ಟನ್ಗಳಷ್ಟು ಬಾಂಬುಗಳನ್ನು ಸುರಿದಿತ್ತು. ಆದರೂ ಕೂಡ ಉತ್ತರ ವಿಯೆಟ್ನಾಂ ಜಗ್ಲಿಲ್ಲ. ಆ ಬಾಂಬುಗಳ ತೂಕಕ್ಕೆ ಲೆಕ್ಕ ಕೊಡೋದಾದರೆ ಕಾಂಬೋಡಿಯಾದಲ್ಲಿ 5 ಲಕ್ಷ ಟನ್, ಲಾವೋಸ್ನಲ್ಲಿ 2 ಮಿಲಿಯನ್ ಅಂದರೆ 20 ಲಕ್ಷ ಟನ್ ಹಾಗೂ ವಿಯೆಟ್ನಾಂನಲ್ಲಿ 4 ಮಿಲಿಯನ್ ಟನ್ನಷ್ಟು ಬಾಂಬನ್ನು ಸುರಿಯಲಾಯಿತು. ಒಂದು ಕಡೆ ಸೈನ್ಯವನ್ನು ಹಿಂತೆಗೆಯುವ ಮಾತಾಡ್ತಲೇ ನಿಕ್ಸನ್ ಬಾಂಬು ದಾಳಿಯನ್ನು ಹೆಚ್ಚು ಮಾಡಿಸಿದ್ದ. ಮತ್ತೊಂದು ಕಡೆ ಉತ್ತರ ವಿಯೆಟ್ನಾಂ ಕೂಡ ಸುಮ್ಮನೆ ಏನು ಕೂತಿರಲಿಲ್ಲ. ಆದರೆ 1972ರ ಡಿಸೆಂಬರಲ್ಲಿ ಹನೋಯ ಮತ್ತು ಹೈಪಾಂಗ್ ನಡುವೆ ಟನ್ಗಟ್ಟಲೆ ಬಾಂಬುಗಳನ್ನು ಸುರಿಯಿತು ಅಮೆರಿಕ. ಮತ್ತೊಂದು ಕಡೆ ಉತ್ತರ ವಿಯೆಟ್ನಾಂನ ಸೈನ್ಯ ಅಮೆರಿಕ ಮತ್ತು ದಕ್ಷಿಣ ವಿಯೆಟ್ನಾಂ ವಿರುದ್ಧ ದೊಡ್ಡ ದಾಳಿಯನ್ನು ಸಂಘಟಿಸಿಬಿಡ್ತು. ಈ ಭಯಾನಕ ದಾಳಿಯನ್ನು ಎದುರಿಸೋದಕ್ಕೆ ಅಲ್ಲಿ ಅಮೆರಿಕದ ಹೆಚ್ಚು ಸೈನಿಕರು ಇರಲಿಲ್ಲ. 1971ರ ಬಳಿಕ ಅಮೆರಿಕದ ಸೇನೆ ದಕ್ಷಿಣ ವಿಯೆಟ್ನಾಂ ಸೈನಿಕರಿಗೆ ತರಬೇತಿಯನ್ನೇನೋ ಕೊಟ್ಟಿತ್ತು. ಆದರೆ ಅವರಿಂದ ಉತ್ತರ ವಿಯೆಟ್ನಾಂನ ದಾಳಿಯನ್ನು ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯವಿರಲಿಲ್ಲ. ಅಲ್ಲದೆ ಕಡಿಮೆ ಸಂಖ್ಯೆಯಲ್ಲಿದ್ದ ಅಮೆರಿಕ ಸೈನ್ಯ ಕೂಡ ಹುಚ್ಚು ಸಾಹಸ ಮಾಡುವುದಕ್ಕೆ ಹೋಗಲಿಲ್ಲ. ಹೀಗಾಗಿ 1973ರ ಜನವರಿಯಲ್ಲಿ ಪ್ಯಾರಿಸ್ನಲ್ಲೊಂದು ಸಂಧಾನ ಏರ್ಪಡಿತು. ಆ ಪ್ರಕ್ರಿಯೆಯಲ್ಲಿ ಉತ್ತರ ವಿಯೆಟ್ನಾಂ ಇಟ್ಟಿದ್ದು ಒಂದೇ ಒಂದು ಬೇಡಿಕೆ. ಅದು ಅಮೆರಿಕ ಪಡೆಗಳು ವಿಯೆಟ್ನಾಮನ್ನು ಬಿಟ್ಟು ಹೊರ ಹೋಗಬೇಕು, ಇದರಲ್ಲಿ ಯಾವುದೇ ಕಂಡೀಷನ್ನುಗಳು ಕೂಡ ಇರಬಾರ್ದು ಅನ್ನೋದಾಗಿತ್ತು. ಇದಕ್ಕೆ ನಿಕ್ಸನ್ ಒಪ್ಪಿದ್ರು. ಈ ಒಪ್ಪಂದದ ಪ್ರಕಾರ ಉತ್ತರ ವಿಯೆಟ್ನಾಂ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿತು. ಅಲ್ಲದೆ ತಾನು ಸೆರೆ ಹಿಡಿದಿದ್ದ ಅಮೆರಿಕದ 591 ಸೈನಿಕರನ್ನು ಕೂಡ ಬಿಡುಗಡೆ ಮಾಡಿತು. ಹೀಗೆ ವಿಯೆಟ್ನಾಂ ಯುದ್ಧದಿಂದ ಅಮೆರಿಕ ತಾನು ಹಿಂದೆ ಸರಿತು, ತನ್ನ ಪಡೆಗಳನ್ನು ಹಿಂದೆ ಪಡೆಯಿತು. ಈ ಯುದ್ಧದಲ್ಲಿ ಅಮೆರಿಕ ಕಳ್ಕೊಂಡಿದ್ದು ಸುಮಾರು 58,000 ಸೈನಿಕರನ್ನ. ಹಾಗೆಯೇ 1,800 ಮಂದಿ ಸೈನಿಕರು ಏನಾದರೂ ಅನ್ನೋದು ಇವತ್ತಿಗೂ ಗೊತ್ತೇ ಆಗಿಲ್ಲ.
ಅಲ್ಲಿಗೆ ಈ ಯುದ್ಧ ಒಂದು ಹಂತಕ್ಕೆ ಕೊನೆಯಾಯಿತು. ಆದರೆ ಅಮೆರಿಕಾದ ಪಡೆಗಳಲ್ಲಿಂದ ಕಾಲ್ ತೆಗೆದ ನಂತರ ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಂ ಅನ್ನು ವಶಪಡಿಸಿಕೊಳ್ಳೋ ಕಾರ್ಯಾಚರಣೆಯನ್ನು ಶುರು ಮಾಡಿತು. ಈಗೇನಿದ್ರು ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾಂಗಳ ನಡುವಿನ ಯುದ್ಧ. ವಿಪರ್ಯಾಸ ಏನು ಗೊತ್ತಾ? ಅಮೆರಿಕಾದ ಸೈನ್ಯ ದಕ್ಷಿಣ ವಿಯೆಟ್ನಾಂನ ಸೈನ್ಯಕ್ಕೆ ಸಾಕಷ್ಟು ಮಿಷನ್ ಗನ್ಗಳನ್ನು ಕೊಟ್ಟಿತ್ತು, ವಾಹನಗಳನ್ನು ಕೊಟ್ಟಿತ್ತು, ವಿಮಾನಗಳನ್ನು ಕೂಡ ಕೊಟ್ಟಿತ್ತು. ಆದರೆ ಗನ್ಗಳಿಗೆ ಬುಲೆಟ್ಟುಗಳು ಸಾಕಾಗಲಿಲ್ಲ. ವಾಹನಗಳನ್ನು ಚಲಾಯಿಸಬಲ್ಲ ನುರಿತ ಡ್ರೈವರುಗಳಲ್ಲಿರಲಿಲ್ಲ. ಅಲ್ಲಿ ಆಯುಧಗಳು, ಯುದ್ಧ ವಿಮಾನಗಳು ಇದ್ವು, ಆದರೆ ಬಳಸೋದಕ್ಕೆ ಗೊತ್ತಿರೋರಿರಲಿಲ್ಲ. ಹೀಗಾಗಿ ದಕ್ಷಿಣ ವಿಯೆಟ್ನಾಂ ಉತ್ತರದ ಸುಸಜ್ಜಿತ ಹಾಗೂ ತರಬೇತಿ ಪಡೆದ ಸೈನ್ಯದ ಮುಂದೆ ಸುಲಭದ ತುತ್ತಾಗಿ ಬಿಡ್ತು. 2 ವರ್ಷದ ಕಾರ್ಯಾಚರಣೆ ನಂತರ ಸೈಗಾನ್ ಉತ್ತರ ವಿಯೆಟ್ನಾಂನ ವಶವಾಯಿತು. ಆ ನಂತರದಲ್ಲಿ ಸೈಗಾನ್ಗೆ ಹೋಚಿಮಿನ್ ಅಂತ ನಾಮಕರಣ ಕೂಡ ಮಾಡಲಾಯಿತು. ಹೀಗೆ 2 ವಿಯೆಟ್ನಾಂಗಳು ಒಂದಾಗೋದರ ಜೊತೆಗೆ ವಿಯೆಟ್ನಾಂನ ಯುದ್ಧ ಮುಕ್ತಾಯವಾಯಿತು. ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ವಿಯೆಟ್ನಾಂ ಅನ್ನೋ ರಾಷ್ಟ್ರ ಹುಟ್ಕೊಳ್ತು. ಲಾವೋಸ್ ಮತ್ತು ಕಾಂಬೋಡಿಯಾಗಳು ಕೂಡ ತಮ್ಮ ನೆಲೆಯನ್ನು ಕಂಡುಕೊಂಡವು. ಗೆಳೆಯರೇ, ಈ ಯುದ್ಧ ಅಮೆರಿಕಕ್ಕೊಂದು ಪಾಠವನ್ನು ಕಲಿಸ್ತು. ಅದು ಸೋವಿಯತ್ತನ್ನು ನೋಡಿ ಸಾಕಷ್ಟು ಕಲಿತು. ಯಾಕೆಂದರೆ ಇಡೀ ವಿಯೆಟ್ನಾಂ ಯುದ್ಧದಲ್ಲಿ ಸೋವಿಯತ್ನ ಸೈನ್ಯ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವರು ಅಮೆರಿಕಾದ ವಿರೋಧಿಗಳಿಗೆ ಅಗತ್ಯ ಪ್ರಮಾಣದ ಸೌಕರ್ಯಗಳನ್ನು ಕೊಡ್ತಾ ಅಮೆರಿಕವನ್ನು ಮಣಿಸಿದರು. ಕೊರಿಯಾದ ಯುದ್ಧದಲ್ಲೂ ಅದೇ ಆಗಿತ್ತು. ವಿಯೆಟ್ನಾಂ ಯುದ್ಧದಲ್ಲೂ ಸೋವಿಯತ್ ಅದೇ ತಂತ್ರವನ್ನು ಬಳಸಿತ್ತು. ಸೊ ಈ ಬಾರಿ ಅಮೆರಿಕ ಎಚ್ಚೆತ್ತುಕೊಳ್ಳುತ್ತೆ. ಅದು ಹೇಗೆ ಸೋವಿಯತ್ನ ಯುದ್ಧ ವಿಮಾನಗಳನ್ನು ಕದ್ದು ಅದೇ ತಂತ್ರಜ್ಞಾನವನ್ನು ತನ್ನ ವಿಮಾನಗಳಿಗೆ ಅಳವಡಿಸಿಕೊಳ್ತೋ, ಅದೇ ರೀತಿ ಮುಂದಿನ ಯುದ್ಧಗಳನ್ನು ಗೆಲ್ಲುವ ನಿಟ್ಟಲ್ಲಿ ಅಮೆರಿಕ ಸೋವಿಯತ್ನ ತಂತ್ರವನ್ನೇ ಅನುಸರಿಸೋದಕ್ಕೆ ಶುರು ಮಾಡಿತು. ಅಮೆರಿಕ ಈ ಬಾರಿ ಪ್ರದರ್ಶಿಸಿದ ಬುದ್ಧಿವಂತಿಕೆಯ ಮುಂದೆ ಯಾಮಾರುವ ಸರದಿ ಸೋವಿಯದ್ದಾಗಿತ್ತು. ಅದು ಸೋವಿಯತ್ನ ಪತನಕ್ಕೆ ಕೂಡ ಕಾರಣವಾಯಿತು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಗೆಳೆಯರೆ, ಮುಂದೆ ನಡೆದ ರಣಭೀಕರ ಘಟನೆ ಶೀತಲ ಸಮರಕ್ಕೆ ಇತಿಶ್ರೀ ಹಾಡಿಬಿಡ್ತು. ಇದಕ್ಕೆ ಕಾರಣವಾಗಿದ್ದು ಆಫ್ಘನ್ ಯುದ್ಧ. ಅದರ ಬಗ್ಗೆ ಮುಂದೆ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನಿಲ್ಲಿ ವಿಯೆಟ್ನಾಂ ಕಥನವನ್ನು ಮುಗಿಸೋ ಮೊದಲು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ವಿಯೆಟ್ನಾಂನ ನಿಜವಾದ ಹೀರೋ ಹೋ ಚಿ ಮಿನ್ ಬದುಕಿದ್ದಷ್ಟು ದಿನ ಸಂಘರ್ಷದಲ್ಲೇ ಕಾಲ ಕಳೆದರು. ಫ್ರಾನ್ಸ್ ವಿರುದ್ಧ, ಜಪಾನ್ ವಿರುದ್ಧ, ಕಡೆಗೆ ಅಮೆರಿಕಾದ ವಿರುದ್ಧ ಯುದ್ಧ ಮಾಡ್ತಲೇ ಆ ನಾಯಕ 1969ರಲ್ಲಿ ಹೃದಯಾಘಾತದಿಂದ ಸಾವಿಗೀಡಾದರು. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.